ನಮಸ್ಕಾರ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಜನರ ಕೋರಿಕೆ ಏನಿದೆಯಲ್ಲ, ನಾನು ಇದು ಆಗಬೇಕು, ಇದಾಗಬೇಕು. ಏನು ಅಚೀವ್ಮೆಂಟ್? ಯಾವ ಥರ ಅಚೀವ್ಮೆಂಟು ಅಂದರೆ, ನಾನು ಇದನ್ನು ಸಾಧಿಸಿದರೆ ಮಾತ್ರ ನೆಮ್ಮದಿ, ಇಲ್ಲಾಂದರೆ ಇಲ್ಲ ಅಂತ. ಅದು ಗುಡ್ ಗೋಲ್, ಓಕೆ, ಡನ್. ಸೊ ಇದರಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಗ್ರಹಗಳು ಸಾಥಿದೆಯಾ ಅಂತ ನೋಡಬೇಕು. ನಿಮ್ಮ ಜಾತಕದಲ್ಲಿ ಸಾಧಿಸ್ಬೇಕು ಅನ್ನೋದಿದೆಯಲ್ಲ, ಅಲ್ಲಿ 9 ಮತ್ತು 10ನೇ ಮನೆಯಲ್ಲಿ ಸ್ಟ್ರಾಂಗ್ ಫುಟೇಜ್ ಇರಬೇಕು. ಮತ್ತು ಇನ್ನೊಂದು ಆ 9 ಮತ್ತು 10ನೇ ಮನೆ ಇದೆಯಲ್ಲ ನಿಮ್ಮ ಜಾತಕದಲ್ಲಿ, ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಲ್ಲಿ ಒಳ್ಳೆ ಗ್ರಹಗಳು ಕೂತಿದ್ರೆ ಮಾತ್ರ ನೀವು ಅನ್ಕೊಂಡದ್ದು ಈಸಿಯಾಗಿ ಆಗ್ಬಿಡುತ್ತೆ. ಅಲ್ಲಿ ಏನಾದ್ರೂ ನೆಗೆಟಿವ್ ಗ್ರಹಗಳು ಕೂತಿದ್ರೆ, ನೆಗೆಟಿವ್ ಗ್ರಹಗಳ ದೆಸೆ ನಡೀತಾ ಇದ್ರೆ, ಆಗ ನಿಮಗೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ಬಹಳಷ್ಟು ಜನ ಹೇಳ್ತಾರೆ, ಇಲ್ಲ ಗುರುಗಳೇ, ನನ್ನ ಜಾತಕದಲ್ಲಿ ತುಂಬಾ ಅದೃಷ್ಟದ ಸಮಯ ಅಂತ ಹೇಳ್ತಾರೆ. ಇಲ್ಲೊಬ್ರು ಪುರೋಹಿತರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ, ಇನ್ನೊಬ್ರು ಹೇಳ್ತಾರೆ ಅದು ಪರವಾಗಿಲ್ಲ ಅಂತ, ಇನ್ನೊಬ್ರು ಹೇಳ್ತಾರೆ ಇದು ಬಹಳ ಸುಮಾರು ಅಂತ. ಯಾರನ್ನ ಬಿಲೀವ್ ಮಾಡ್ಲಿ ಗುರುಗಳೇ ಅಂತ ಕೇಳ್ತೀರಿ ಬಹಳಷ್ಟು ಕಾಲಗಳದೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಸರಿಯಾಗಿ ಅನಲೈಸ್ ಮಾಡಿ ಆ ಜಾತಕದ ಪ್ರೆಡಿಕ್ಷನ್ನ ಯಾರು ಪರ್ಫೆಕ್ಟ್ ಕಲ್ತಿದಾರಲ್ಲ ಅಲ್ಲಿ ಬಿಲೀವ್ ಮಾಡಿ. ನೀವು ಎಲ್ಲರ ಹತ್ರ ಹೋಗಿ ಪಂಚಾಂಗ ಹಿಡ್ಕೊಂಡು ಕೈಗಿಳಿ ಶಾಸ್ತ್ರ ತೋರಿಸಿದ್ರೆ ಅವ್ರು ಹೇಳಿದ್ದು ನಿಮಗೂ ಅಲ್ಲೇ ಸರಿ ಹೋಯ್ತು. ನಿಮ್ಮ ಥಾಟ್ ಪವರ್, ಅವ್ರು ಏನು ಹೇಳ್ತಾರೆ ಅದನ್ನೇ ಅಫರ್ಮೇಷನ್ ಕೊಡ್ತೀರಾ ನೀವು. ಯೂನಿವರ್ಸ್ ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ ಅದೇ ಆಯ್ತಲ್ಲ, ನೀವೇನು ಮಾಡ್ತಿರೋ ಒಳಗಡೆ ಅದೇ ಬರುತ್ತಲ್ಲ. ಹಾಗಿದ್ದಾಗ ನಾವು ಯಾಕೆ ಒಳ್ಳೆ ಗುರುಗಳ ಹತ್ರ, ನಾಲೆಜ್ ಇರೋರ ಹತ್ರ, ಜಾತಕದ ಪ್ರೆಡಿಕ್ಷನ್ ಗೊತ್ತಿರೋರ ಹತ್ರ ಕೇಳಬಾರ್ದು ಅನ್ನೋ ಭಾವನೆ ನಿಮ್ಮಲ್ಲಿ ಉದ್ಭವ ಆಗಬೇಕು. ಎಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಜಾತಕ ತೋರಿಸ್ಬೇಡಿ. ಬಹಳಷ್ಟು ಜನಕ್ಕೆ ಅದೇ ಗೊಂದಲ ಆಗಿದೆ. ನಾನು ಹೇಳೋದಿಷ್ಟೇ, ಕರೆಕ್ಟ್ ಮನೆಗಳನ್ನ, 12 ಮನೆಗಳಲ್ಲಿ ಕೂತಿರೋ ಗ್ರಹಗಳನ್ನ ಮತ್ತು ದಶೆಗಳನ್ನ ಮತ್ತು ಭುಕ್ತಿಗಳನ್ನ, ಅಂತರ್ಭುಕ್ತಿಗಳನ್ನ ಯಾರು ಸರಿಯಾಗಿ ಅನಲೈಸ್ ಮಾಡಿದಾರೋ ಅವ್ರು ಮಾತ್ರ ಒಳ್ಳೆಯ ಜ್ಯೋತಿಷಿ, ಆಸ್ಟ್ರಾಲಜರ್, ಬ್ಯೂಟಿಫುಲ್ ಆಸ್ಟ್ರಾಲಜರ್. ನೇರವಾಗಿ ಹೇಳ್ಬೇಕು, ಮತ್ತೆ ಮುಚ್ಚುಮರೆ ಮಾಡೋಂಗಿಲ್ಲ. ಖಂಡಿತವಾಗಿ ಇದೇ ಗ್ರಹ ಇದೇ ಟೈಮ್ಗೆ ಹಿಂಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೆಡಿಕ್ಷನ್. ಇಲ್ಲಿ ಇನ್ನೊಂದೇಳಿ ಬಂದಿರೋರಿಗೆ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬಾರ್ದು. ಅವ್ರಿಗೆ ಸ್ಪಷ್ಟತೆ ಅನ್ನಿಸ್ಬೇಕು. ಎಸ್, ನಾನು ಇಲ್ಲಿ ಕೇಳಿದ ಮೇಲೆ ನನಗೆ ತುಂಬಾ ಪಾಸಿಟಿವ್ ಆಗಿದೆ ಅಂತ ಅನ್ನಿಸ್ಬೇಕು. ಈ ನನ್ನ ಹತ್ರ ಬಂದಿರೋರು ಎಲ್ಲರೂ ಅದೇ ಹೇಳ್ತಾರೆ. ನಿಮ್ಮಂಗೆ ಸ್ಪಷ್ಟವಾಗಿ ಯಾರು ಹೇಳಿಲ್ಲ ಗುರುಗಳೇ. ಬೆಂಗಳೂರು, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ, ಎಲ್ಲಿ ರಾಯಚೂರು, ಯಾಕಡೆ ಎಲ್ಲೆಲ್ಲಿ ಅವರು ಕಾಲ್ ಮಾಡಿ ಎಲ್ಲೆಲ್ಲವರು ಇಲ್ಲಿ ಬರ್ತಾರೆ ಅಂದ್ರೆ, ಆ ಪ್ರೆಡಿಕ್ಷನ್ ಪಕ್ಕ ಇದ್ದಾಗ, ಅದ ಸತ್ಯಾಸತ್ಯತೆಯನ್ನ ನೇರವಾಗಿ ಹೇಳಿದಾಗ ಮತ್ತು ಅದಕ್ಕೆ ಸಂಬಂಧಿಸಿದ ಪೂಜೆಗಳನ್ನು ಹೇಳಿದಾಗ, ಬರೀ ಕೆಟ್ಟದ ಗ್ರಹ ದೋಷ ಇದೆ ಅಂತ ಹೇಳೋದಲ್ಲ, ಪೂಜೆಗಳನ್ನ, ಧ್ಯಾನಗಳನ್ನ, ಮಂತ್ರಗಳನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಎಷ್ಟು ಸ್ಪಷ್ಟವಾಗಿ ಅಂದ್ರೆ, ಅವರು ಬೆಳಗ್ಗೆ ಇದೊಂದು ಕಾಯಕ ಮಾಡಿದ ನಂತರನೇ ಮುಂದಿನ ಕಾಯಕಕ್ಕೆ ಹೆಜ್ಜೆ ಇಡಬೇಕು. ಆ ತೆರನಾದ ಒಂದು ಶಕ್ತಿ ಜಾಗೃತ ಆದಾಗ ಅಲ್ಲಿ ನಿಮ್ಮಗಳಿಗೆ ನೀವು ಅನ್ಕೊಂಡ ಗುರಿಗಳ ಕಡೆ ತಲುಪ್ತೀರಿ. ಏನ್ ಗುರಿ ಇಟ್ಕೋತೀರಲ್ಲ, ನಾ ಅದನ್ನ ತಲುಪಬೇಕು, ಅದು ಸಿಕ್ಕರೆ ಆನಂದ ಅಂತ, ಇದು ಸಿಗುತ್ತೆ ಡೆಫಿನೆಟ್, ಮಿಸ್ ಆಗಲ್ಲ. ಗೋಲ್ ಸೆಟ್ಟಿಂಗ್ ಇದೆಯಲ್ಲ, ಸಂಪೂರ್ಣವಾಗಿ ಬ್ಯೂಟಿಫುಲ್ ಥೆರಪಿ. ಅದು ಗೋಲ್ ಸೆಟ್ ಮಾಡಿ, ಫಸ್ಟ್ ನಿಮ್ಮ ಒಳಗಡೆ ಮ್ಯಾನಿಫೆಸ್ಟೇಷನ್ ಮಾಡಿ. ಏನು, ನಾನು ಇದಾಗಬೇಕು, ಇದಕ್ಕೆ ಅಚೀವ್ಮೆಂಟ್ ಏನೇನು ಬೇಕು, ಸಾಧಕಗಳೇನೇನು ಬೇಕು, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ತಗೋತಾ ಹೋಗಿ ವಿನ್ ಆಗ್ಬಿಡ್ತೀರಿ. ಇಲ್ಲ ಅಂದ್ರೆ, ನಿಮ್ಗೆ ಆ ಮೆಟ್ಟಿಲ್ಗಳೇ ಇಲ್ಲ ಅಂದ್ರೆ ಎಲ್ಲ ಹೋಗ್ತೀರಾ ಹೇಳಿ. ಜಾತಕ ಇದೆ, ಬಟ್ ಸ್ಟೆಪ್ನು ಬೇಕಲ್ವಾ, ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಅದನ್ನು ಸಾಧಿಸ್ಬೇಕನ್ನೋ ಹಂಬಲನೂ ಇರ್ಬೇಕಲ್ವಾ. ಆಗ ಮಾತ್ರ ನೀವು ಸಾಧ್ಯತೆಗಳನ್ನ, ಸಾಧನೆಗಳನ್ನ ಪೂರ್ತಿಯಾಗಿ ಮುಗಿಸ್ತೀರಿ. ಹೀಗಾಗಿ ಯಾರ್ಯಾರು ನೀವು ಜಾತಕದ ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಕೇಳಬೇಕಿದೆಯಲ್ಲ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಡೇಟ್ ಆಫ್ ಬರ್ತ್, ಟೈಮು, AM PM ಅದನ್ನ ಕಂಪಲ್ಸರಿ ಬರೀರಿ. ಬರೀ ಡೇಟ್ ಆಫ್ ಬರ್ತ್ ಹಾಕ್ಬಿಡ್ತೀರಿ, ನಿಮ್ದೊಂದು ಫೋಟೋ ಹಾಕ್ಬಿಡ್ತೀರಿ, ಬಲಗೈ ಚಿತ್ರ ಹಾಕ್ಬಿಡ್ತೀರಿ. ಇಲ್ಲ, ಬೆಳಗ್ಗೆನೋ ಮಧ್ಯಾಹ್ನ ಸಾಯಂಕಾಲ ಅನ್ನೋದನ್ನ ಅದರಲ್ಲಿ ಗೊತ್ತು ಮಾಡಿ. ಆಗ ನಿಮಗೆ ಅದರದ ಎಲ್ಲ ನನ್ನ ಇದರಿಂದ ವೆಬ್ನಿಂದ ತೆಗೆದು ನಿಮ್ಗೆ ಅದನ್ನೆಲ್ಲ ಡಿಟೇಲ್ ನೋಡಿ, ನಾಡಿ ಶಾಸ್ತ್ರದನ್ನು ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅದನ್ನ ಕಳಿಸ್ಕೊಡ್ತೀನಿ.
ಓಕೆ. ಮತ್ತೆ ಏನ್ ಹೇಳ್ತೀನಲ್ಲ ಪೂಜೆ ಧ್ಯಾನವನ್ನ ಮಾತ್ರ ಬಿಡಂಗಿಲ್ಲ. ನಾನು ಏನ್ ಕರೆಕ್ಟ್ ಹೇಳಿರ್ತೀನೋ ಅದನ್ನ ಫಾಲೋ ಮಾಡಿ, ಆಗ ನಿಮ್ಗೆ ಸಂಪೂರ್ಣವಾಗಿ ಪಾಸಿಟಿವ್ ಆಗ್ಬಿಡುತ್ತೆ. ಹೀಗಾಗಿ ಇನ್ನು ನೆಕ್ಸ್ಟ್ ಕಾಲ್ ಮಾಡಿ ಮೆಸೇಜ್ ಮಾಡೋರು ಸಂಪೂರ್ಣವಾಗಿ ಅದನ್ನೆಲ್ಲ ಡೀಟೇಲ್ ಕಳಿಸಿ. ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಸ್ವಲ್ಪ ಬೆಳಗ್ಗೆ ವಾಕು, ಯೋಗ, ಪ್ರಾಣಾಯಾಮ ರೂಢಿಸ್ಕೊಳ್ಳಿ. ಮತ್ತು ಸತ್ಸಂಗ, ಒಳ್ಳೆಯವ್ರು ಯಾರಾದ್ರೂ ನಿಮ್ಮ ಸ್ನೇಹಿತರಿರ್ತಾರಲ್ಲ ಅವ್ರ ಜೊತೆ ಒಂದು 4 ಒಳ್ಳೆ ಮಾತುಗಳನ್ನು ಹಾಡಿ. ಈ ಹಿಂದಿನಿಂದ ನನ್ನ ಹತ್ರ ಯಾರು ಪ್ರೊಡಿಕ್ಷನ್ ತಗೋತಿರಲ್ಲ ಅಸ್ಟ್ರಾಲಜಿ ಪಾಸಿಟಿವ್ ಕಡೆನೇ ಗುರಿ ಇರಲಿ, ಬೇರೆ ಕಡೆ ನೋಡ್ಬೇಡಿ. ಯಾಕಂದ್ರೆ ನಂದು ಒನ್ ವೇ, ಸ್ಟೇಟ್ ಟು ಸ್ಟೇಟ್, ವರ್ಕ್ ಟು ವರ್ಕ್ ಅಷ್ಟೇ ಆಗ್ಬೇಕು. ಅಂದ್ರೆ ಮಾತ್ರ ನನಗೆ ನಾನು ನೋಡಿದ್ದಕ್ಕೂ ನೀವು ಜಾತಕ ಹೇಳಿದ್ದಕ್ಕೂ ಎಲ್ಲ ಸಾರ್ಥಕ ಆಗುತ್ತೆ. ಓಕೆ, ಇದನ್ನೆಲ್ಲರೂ ಫಾಲೋ ಮಾಡಿ ಮತ್ತು ನಿಮ್ಮ ಎಲ್ಲ ಗ್ರೂಪ್ಸು, ಸ್ನೇಹಿತರು ಎಲ್ಲರಿಗೂ ಸ್ವಲ್ಪ ಶೇರ್ ಮಾಡಿ ಮತ್ತು ಮುಂದಿನ ಸಾರಿ ಭೇಟಿ ಆಗೋಣ. ಓಕೆ, ಧನ್ಯವಾದಗಳು.